ತಾಂಡವವಾಡ್ತಾ ಇದ್ದು ಏಲಕ್ಕಿ ಕಂಪಿನ ನಾಡು ಹಾವೇರಿಗೂ ಕೂಡ ಬರ ಸಿಡಿಲು ಬಂದು ಒದಗಿರುವಂಥದ್ದು. ಈ ಸಂದರ್ಭದಲ್ಲಿ ಜನರು ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾನುವಾರುಗಳು ಕೂಡ ನೀರಿಲ್ಲದೆ ತಮ್ಮ ದಾಹವನ್ನು ತೀರಿಸಿಕೊಳ್ಳೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನೀರಿನ ದಾಹವನ್ನು ತೀರಿಸೋದಕ್ಕೆ ನದಿಗೆ ನೀರನ್ನ ಬಿಟ್ಟಿದ್ದಾರೆ ರೈತರೋರ್ವರು. ವರದಾ ನದಿ ಒಡಲು ಬತ್ತಿ ಹೋಗಿದೆ. ತನ್ನ ಹೊಲದ ಬೋರ್ವೆಲ್ನಿಂದ ನೀರನ್ನ ಹರಿಸ್ತಾ ಇದ್ದಾರೆ ರೈತ. ಸಂಗೂರಿನ ರೈತ ಭುವನೇಶ್ವರರಿಂದ ಮಹತ್ ಕಾರ್ಯ ಜರುಗಿದೆ. ನೀರು ಖಾಲಿಯಾದಂತಹ ಹಿನ್ನೆಲೆಯಲ್ಲಿ ವರದಾ ನದಿಗೆ ನೀರನ್ನ ಬಿಟ್ಟಿದ್ದಾರೆ ರೈತರು. ಹೊಲದಲ್ಲಿ ಇದ್ದಂತಹ 3 ಬೋರ್ವೆಲ್ಗಳಿಂದ ನೀರನ್ನ ಹರಿಸಿದ್ದಾರೆ ರೈತರು. ಹೊಸದಾಗಿ ಕೊರೆಸಿದ ಬೋರ್ವೆಲ್ನಿಂದ ನದಿಗೆ ನೀರನ್ನ ಬಿಟ್ಟಿದ್ದಾರೆ. ಗ್ರಾಮದ ಜಾನುವಾರುಗಳ ನೀರಿನ ದಾಹವನ್ನ ನೀಗಿಸ್ತಾ ಇದ್ದಾರೆ ರೈತರು. ರೈತರ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ರೈತನ ಹೊಲದ ಪಕ್ಕದಲ್ಲಿ ವರದಾ ನದಿ ಇದೆ. ಆ ವರದಾ ನದಿ ಕಂಪ್ಲೀಟ್ ಆಗಿ ಖಾಲಿಯಾಗಿದೆ. ಖಾಲಿಯಾಗಿದ್ದನ್ನ ನೋಡಿ ತಮ್ಮ ಹೊಲದಲ್ಲಿ 3 ಬೋರ್ವೆಲ್ಗಳಿರ್ತವೆ. ಆ ಬೋರ್ವೆಲ್ನಿಂದ ಇದೀಗ ವರದಾ ನದಿಗೆ ನೀರನ್ನ ಹರಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಜಾನುವಾರುಗಳು ನೀರಿಲ್ಲದೆ ಪರಿತಪಿಸ್ತಾ ಇದ್ದಾರೆ. ಇನ್ನು ಮೂಕ ಪ್ರಾಣಿಗಳು ನೀರಿಲ್ಲ ಕುಡಿಯೋದಕ್ಕೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈ ಸಂದರ್ಭದಲ್ಲಿ ರೈತರು ಕಂಗಾಲಾಗಿರ್ತಾರೆ. ಕಂಗಾಲಾಗಿದ್ದಂತಹ ರೈತರಿಗೆ ಈ ಕಡೆ ಒಂದು ಕಡೆ ಬೋರ್ವೆಲ್ನಿಂದ ನೀರನ್ನು ಹರಿಸಿ ಅವರಿಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ನೀರಿಂದ ಭಾಳ ಸಮಸ್ಯೆ ಆಗಿದ್ರೆ ಈಗ ನಾವು ಆಲ್ರೆಡಿ ಒಂದು ಬೋರ್ ಹೊಡಿಸಿದ್ದೀವಿ 650 ಹೊಡಿದ್ರಿ ಮತ್ತು ಅದು ಫೇಲ್ ಆಯ್ತು. ಈಗ ಮತ್ತೆ ಇವತ್ತು ಹೊಡ್ಸಾಕೊಂತೀವಿ. ನಾವು ತೋಟ ಇಷ್ಟೆಲ್ಲ ತೋಟ ಮಾಡ್ಕೊಂಡಿವ್ರಿ. ದಿವಸ ಹಗಲೆಲ್ಲ ವಾರದಾಗ 2 ಸಲ ಟ್ಯಾಂಕರಲ್ಲಿ ನೀರು ಹಾಕ್ಸ್ತೀವಿ. ಅದು ನಮ್ಮಲ್ಲಿ ಜಮೀನಲ್ಲಿ ಒಂದು ಬಿಡಿಸಿದ್ವಿ, ಅದು ಫೇಲ್ ಆಯಿತು. ಅದಕ್ಕೆ ನೀವು ಸಾರ್ವಜನಿಕರು ಸ್ವಲ್ಪ ವಿಚಾರ ಮಾಡಬೇಕು. ಏನು ಸಮಸ್ಯೆ ಅಂತಂದರೆ ನೀರು ಸ್ಟೋರೇಜ್ ಆಗ್ಬೇಕು ರೀ. ಸ್ಟೋರೇಜ್ ಅಂದ್ರೆ ಹೆಗ್ಗೆರೆ ಐತಿ, ಅಲ್ಲಿ ಇನ್ನೂ ಸ್ವಲ್ಪ ಹೂಳು ಐತಿ, ಅದನ್ನು ನೀರು ನಿಲ್ಲಂಗೆ ಮಾಡಬೇಕು. ಮತ್ತು ಆ ನೀರು ಹಾವೇರಿ ಲಿಫ್ಟ್ ಹಂಗೆ ಆಗ್ಬೇಕು ಅಂತ. ಹಾವೇರಿಯಲ್ಲಿ ದೊಡ್ಡದೊಂದು ಹೊಂಡ ಐತಿ, ಅದರಲ್ಲಿ ಸರಿಯಾಗಿ ನೀರು ಸ್ಟೋರೇಜ್ ಮಾಡಬೇಕು. ಈಗ ನಾವು ಕುಡಿಲಿಕ್ಕೆ ಆದರೆ ಎಲ್ಲಾದರೂ ತೊಗೊಂಬರ್ತೇವೆ ಬಿಡಿ, ಒಂದು ಕ್ಯಾನ್ ಇರ್ತೈತಿ, ಎಲ್ಲರೂ ಹೋಗಿ ತೊಗೊಂಬರ್ತೇವೆ, ನಡಿತೈತಿ, ಏನು ತೊಂದರೆ ಇಲ್ಲ, ಏನಿಲ್ಲ. ಆದರೆ ಈಗ ನಾವು ಗಿಡ ಎಲ್ಲ ಹಾಕೊಂಡಿರ್ತೀವಿ, ಮನೆ ಬಳಸಾಕ ನೀರಿನ ಭಾಳ ತೊಂದರೆ ಆಗೈತಿ. ಅದಕ್ಕೆ ನೀವೇನ್ರಿ ವ್ಯವಸ್ಥೆ ಮಾಡಿ ನಮ್ಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಎಷ್ಟು ಫೂಟ್ ಹೊಡಿತೀರಾ ಬೋರ್? ಬೋರ್ 600 ಫೂಟ್ ಹೊಡೆದಿದ್ರಿ. ಈಗ ಒಂದು 600 ಫೂಟ್ ಹೊಡೆದ್ರೆ ನೀರಿಲ್ಲ. ಎಷ್ಟೇ ಬೋರ್ ಇದು 2ನೇದ್ರಿ. ಇದು ಮಿನಿಮಮ್ ಅಂದ್ರೆ ನಮ್ದು ಇದು ಗಾಡಿ ಹೊರ ನಿಲ್ಸಿ ಹೊಡಿದಲ್ಲ, ಇದು 1,30,30,000 ರೂಪಾಯಿ ಬರುತ್ತೆ ಒಂದು ಬೋರ್ ಹೊಡೆದಿಲ್ಲ. ಹಾಂ, 2 ಲಕ್ಷ 60,000.